ನಮಸ್ಕಾರ ವೀಕ್ಷಕರೇ, ನೀವೀಗ ನೋಡ್ತಾ ಇದ್ದೀರಾ ನಿಮ್ಮ ಬೆಳಗಾವಿ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾನೆಲ್ ಮೈ ಬೆಳಗಾವಿ. ಈ ಒಂದು ವಾಹಿನಿಯ ಮೂಲಕ ಇವತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೊಂದು ವಿಶೇಷ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಏನು ಮಾಹಿತಿ ಅಂದರೆ ದೇಶ ಪ್ರೇಮ, ದೇಶಭಕ್ತಿ ಮತ್ತು ನಾವು ಹುಟ್ಟಿದಂಥ ನಮ್ಮ ನಾಡಿನ ಕುರಿತಾದ ಪ್ರೀತಿ ಇದು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಆದರೆ ಯಾವಾಗ ದೇಶ ಸೇವೆ ಮಾಡಬೇಕು ಅಂತ ಬಯಸ್ತೀವೋ ಆಗ ದಾರಿಗಳು ಸಾಕಷ್ಟು. ಇಂತಹ ದಾರಿಗಳಲ್ಲಿ ಒಂದು ಅಂದರೆ ಇತ್ತೀಚಿನ ಯುವಕರು ಅಷ್ಟೇ ಅಲ್ಲ, ಯುವತಿಯರು ಕೂಡ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಸೇನೆಯಲ್ಲಿ ಸೇವೆ ಸಲ್ಲಿಸೋದು. ಅದು ಕೂಡ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋದು ಹೆಚ್ಚು ಕಡಿಮೆ ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆದರೆ ಯಾವ ರೀತಿ, ಎಲ್ಲಿ ಹೋಗಬೇಕು, ಯಾವ ರೀತಿ ತರಬೇತಿಯನ್ನು ಪಡಿಬೇಕು, ಏನೆಲ್ಲ ಅರ್ಹತೆಗಳು ಇರಬೇಕು, ಈ ಬಗ್ಗೆ ಮಾಹಿತಿ ಖಂಡಿತವಾಗಿಯೂ ಎಲ್ಲರಲ್ಲೂ ಕೂಡ ಇಲ್ಲ. ಇದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಎಲ್ಲ ವಿಷಯವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಹಾಗಾದರೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಾನು ನಿಮ್ಮೊಂದಿಗೆ ಸುನೀತಾ ದೇಸಾಯಿ. ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮ ಈ ಕಾರ್ಯಕ್ರಮದ ವಿಶೇಷ ಅತಿಥಿ ಶ್ರೀ ಪರ್ವೇಜ್ ಹವಾಲ್ದಾರ್. ಇವರು ಭಾರತೀಯ ಸೇನೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ನಿವೃತ್ತಿಯನ್ನು ಹೊಂದಿದಂಥವರು. ಅಷ್ಟೇ ಅಲ್ಲ, ನಮ್ಮ ಗ್ರಾಮೀಣ ಭಾಗದ ಪ್ರತಿಯೊಬ್ಬ ಯುವಕ ಯುವತಿಯರ ಕನಸು ಪೂರ್ತಿಯಾಗಬೇಕು ಅನ್ನೋ ಉದ್ದೇಶದಿಂದ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರವನ್ನ ಕಿತ್ತೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಚೆನ್ನಮ್ಮನ ಕಿತ್ತೂರು ಇದೇ ಒಂದು ಊರಲ್ಲಿ ಈ ಒಂದು ಕೇಂದ್ರ ಕಳೆದ 2017ರಿಂದ ಸೇವೆ ಸಲ್ಲಿಸ್ತಾ ಇದೆ. ಬನ್ನಿ ಈ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, 2017ರಿಂದ ನಿಮ್ಮ ಈ ಕನಸು ಇದೀಗ ಹೂವಾಗಿ ಅರಳಿದೆ. ಒಂದು ಪ್ರಶ್ನೆ ಬರುತ್ತೆ, ಸೇನೆಯಲ್ಲಿದ್ರಿ, ನೀವು ಒಬ್ಬ ಹಿರಿಯ ಅಧಿಕಾರಿ ಕೂಡ ಆಗಿದ್ರಿ, ಯಾಕಾಗಿ ನಿಮಗೆ ಹಳ್ಳಿಗೆ ಬರಬೇಕು ಅನ್ನಿಸ್ತು, ಯಾಕಾಗಿ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರವನ್ನು ಆರಂಭ ಮಾಡಬೇಕು ಅಂತ ಅನ್ನಿಸ್ತು, ಆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡಿಬಯಸ್ತೀನಿ. ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ ಮೇಡಮ್. ಯಾಕಂತಂದರೆ ನಾನು ಇಂಡಿಯನ್ ಆರ್ಮಿಲಿ 1998ರಲ್ಲಿ ಜಾಯ್ನ್ ಆಗಿದ್ದೆ. ಜಾಯ್ನ್ ಆಗಿ 17 ವರ್ಷಗಳ ಕಾಲ ನಾನು ಆರ್ಮಿಲಿ ಸರ್ವಿಸ್ ಮಾಡ್ತಾ ಇರೋವಾಗ ನಾನಲ್ಲಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬಿಟ್ಟು ಒಂದು ಹಿರಿಯ ದರ್ಜೆ ಅಧಿಕಾರಿಯಾಗಿ ಕೂಡ ನಾನು ಬಡೋತ್ರ ಬಂದಿದ್ದೆ. ಆದರೆ ಅಲ್ಲಿ ಸರ್ವಿಸ್ ಮಾಡ್ತಾ ಇರುವಾಗ ನನಗೆ ಒಂದು ವಿಚಾರ ಅಂತಂದರೆ, ನಾವಂತೂ ಈಗ ನಮ್ಮ ವೈಯಕ್ತಿಕ ಲೈಫಲ್ಲಿ ನಾವು ಪ್ರಮೋಷನ್ ಕೊಡ್ತಾ ನಾವು ಏನಾದರೂ ಬೆಳವಣಿಗೆ ಆಗ್ಬೋದು. ಅದು ಇತರ ಜೊತೆ ನಾನು ಕೂಡ ರೈತನ ಮಗನಾದ ಕಾರಣ ಯಾಕೆ ನಾವು ಇಂಡಿಯನ್ ಆರ್ಮಿಲಿ ಜಾಯ್ನ್ ಆಗ್ತಾ ಇರುವಾಗ ನಮ್ಗೆ ಈ ಥರ ಯಾವುದೂ ಅನುಕೂಲಗಳಿರಲಿಲ್ಲ. ಯಾವ ಥರ ಪ್ರಿಪರೇಷನ್ ಮಾಡಬೇಕು, ಯಾವ ಥರ ರನ್ನಿಂಗ್ ಮಾಡಬೇಕು ಅದ್ರ ಬಗ್ಗೆ ನಮಗೇನು ಮಾಹಿತಿ ಇರಲಿಲ್ಲ. ಎರಡನೇದಾಗಿ ನಾನು ಒಂದು ಟ್ರೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ನನಗೆ 2008ರಿಂದ 2017 ಆ ಟ್ರೈನಿಂಗ್ ಡಿಪಾರ್ಟ್ಮೆಂಟಲ್ಲಿ ನನಗೆ ಅನುಭವ ಇದ್ದ ಕಾರಣ ನಾನು ಯಾಕೆ ಇದನ್ನ ಒಂದು ತರಬೇತಿ ಕೇಂದ್ರವನ್ನು ನಮ್ಮ ಊರಲ್ಲಿ ಹೋಗಿ ಇದನ್ನೊಂದು ಸ್ಥಾಪನೆ ಮಾಡಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಇದರದ್ದು ಒಂದು ಉಪಯೋಗವನ್ನು ತೊಗೊಂಡ್ಕೆರೆದು ಅವರು ತಮ್ಮ ಲೈಫಲ್ಲಿ ಸಕ್ಸಸ್ ಆಗಲಿ ಅಂತ ಒಂದು ಉದ್ದೇಶದಿಂದ ಈ ಒಂದು ತರಬೇತಿ ಕೇಂದ್ರ ಸ್ಟಾರ್ಟ್ ಮಾಡಿದೆ. ಖಂಡಿತವಾಗಿ ಒಳ್ಳೆಯ ಉದ್ದೇಶ. ಆದರೆ ಒಂದು ಪ್ರಶ್ನೆ ಅಲ್ಲಿ ವೀಕ್ಷಕರ ಮನಸ್ಸಿನಲ್ಲಿ ಮೂಡ್ತಾ ಇದೆ, ಯಾಕಾಗಿ ಕಿತ್ತೂರನ್ನ ಆಯ್ಕೆ ಮಾಡ್ಕೊಂಡ್ರಿ? ಮೊದಲನೇದಾಗಿ ಒಂದು ನನ್ನ ಹುಟ್ಟೂರು ಕೂಡ ದೇಮಟ್ಟಿ ಗ್ರಾಮ ಅಂತ ಹೇಳಿ ಈ ಕಿತ್ತೂರು ತಾಲೂಕಲ್ಲೇ ಬರುತ್ತೆ. ಇದೊಂದು ಉದ್ದೇಶ. ಇನ್ನೊಂದು ಉದ್ದೇಶ ಅಂತಂದ್ರೆ, ಒಂದು ನಮ್ಮ ರಾಣಿ ಚೆನ್ನಮ್ಮನ ಕಿತ್ತೂರು ಹಾಗೂ ಇದು ಒಂದು ಶೂರ ಸಂಗೊಳ್ಳಿ ರಾಯನ ಹುಟ್ಟಿರ್ತಕ್ಕಂಥ ಒಂದು ಸ್ಥಳ. ಇದು ಆಲ್ರೆಡಿ ಈಗ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಹೆಸರಾಂತ ಒಂದು ಐತಿಹಾಸಿಕ ಊರಾಗಿದೆ. ನಾವು ಈ ಒಂದು ಸೈನಿಕರನ್ನ, ನಮ್ಮ ದೇಶದ ಗಡಿ ಕಾಯಲಿಕ್ಕೆ ಒಂದು ಸೈನಿಕರನ್ನ ತಯಾರಿ ಮಾಡಿದ್ರೆ ಒಂದು ಇಲ್ಲಿ ನಾವು ನಮ್ಮ ಕಿತ್ತೂರಲ್ಲಿ ನಾವು ಒಂದು ಸೈನಿಕರನ್ನ ಒಂದು ತಯಾರಿ ಮಾಡಿ ಭಾರತೀಯ ಸೇನೆಗೆ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಸ್ಥಳವನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ. ವೀಕ್ಷಕರೇ, ಕಣ್ಣು ಮೆಟ್ಟಿನ ನಾಡು, ರಾಣಿ ಚೆನ್ನಮ್ಮನ ಊರು, ಪುಟ್ಟದಾದಂಥ ಸಂಸ್ಥಾನ, ಪುಟ್ಟ ರಾಣಿ. ಆದರೆ ಆಕೆ ಇಡೀ ದೇಶಕ್ಕೆ ಹೆಸರು ಯಾವ ರೀತಿ ಆದ್ಲು ಅಂದರೆ, ಆಕೆ ಮೊದಲೇ ರಾಣಿ, ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ನಿಂತವಳು, ಅಷ್ಟೇ ಅಲ್ಲ ಗೆದ್ದವಳು ಕೂಡ. ಆಕೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ. ಸರ್, ಹಾಗಾದರೆ ರಾಣಿ ಚೆನ್ನಮ್ಮ ಆಳಿದಂಥ ಈ ಊರಿನ ಒಂದು ಹೆಮ್ಮೆ ಶೌರ್ಯ ನಮ್ಮ ಎಲ್ಲರ ಒಂದು ರಕ್ತದಲ್ಲಿದೆ ಅಂತ ಅನ್ಕೊಳ್ಳೋಣ. ಆದರೆ ಇತ್ತೀಚಿನ ಯುವಕರು ಯುವತಿಯರು ಸೇನೆ ಸೇರುವ ಬಗ್ಗೆ ಆಸಕ್ತಿ ತೋರಿಸ್ತಾರ, ಆ ಬಗ್ಗೆ ಮಾಹಿತಿ ಪಡಿಬಯಸ್ತೀನಿ. ಈ ಆಸಕ್ತಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಈಗ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಈಗ ಈ ಒಂದು ಕೋವಿಡ್ ಒಂದು ದೊಡ್ಡ ಮುಖ್ಯ ಉದಾಹರಣೆ ಆಗಿದೆ. ಯಾಕಂತಂದ್ರೆ ಈಗ ಒಂದು ಗೌರ್ಮೆಂಟ್ ಸೆಕ್ಟರ್, ಇನ್ನೊಂದು ಪ್ರೈವೇಟ್ ಸೆಕ್ಟರ್. ಈಗ ಕಂಪ್ಯಾರಿಸನ್ ಮಾಡಿದ್ರೆ ಎಂತೆಂತೂ IT ಸೆಕ್ಟರ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಷ್ಟೋ ಜನ ಒಂದು ನೌಕರಿನ ಕಳ್ಕೊಳ್ಳುವಂತ ಟೈಮ್ ಕೂಡ ಬಂದಿದೆ ಈಗ. ಅದ್ರಾಗ ಈಗ ನಿಮ್ಗೆ ಈ ನನ್ನ ಒಂದು ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರ ಅಂತ ಯಾಕೆ ನನ್ನ ಹೆಸರು ಇರಬೇಕು ಅಂತಂದ್ರೆ, ಇದರಲ್ಲಿ ಮೋರ್ ದೆನ್ ನನ್ನ ಅನುಭವದ ಪ್ರಕಾರ, 20 ವರ್ಷದ ಅನುಭವದ ಪ್ರಕಾರ 90% ಜನ ನಮ್ಮ ಇಂಡಿಯನ್ ಆರ್ಮಿಲಿ ಸೋದರಾಗಿ ಸರ್ವಿಸ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಜನ ಅವರಿಂದಲ್ಲ ಗ್ರಾಮೀಣ ಭಾಗದ ಯುವಕರನ್ನೇ ಇದ್ದಾರೆ. ಆ ಒಂದು ಕಾರಣದಿಂದ ಇವರ ಇಂಟ್ರೆಸ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಉಳಿದ ಜಾಬ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಆದ್ರೆ ನಮ್ಮ ಭಾರತೀಯ ಸೇನೆಗೆ ಸೇರಬೇಕು, ಭಾರತೀಯ ಸೇನೆ ದೇಶದ ಗಡಿ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಬಹಳ ಅವ್ರಿಗೆ ಒಂದು ಕನಸಾಗಿದೆ. ಇದರಲ್ಲಿ ನನಗೇನು ಅವ್ರಿಗೆ ಹೆಚ್ಚಿಗೆ ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು ಅಂತ ಅವಶ್ಯಕತೆ ಬಿಡೋದಿಲ್ಲ. ಆದ್ರೆ ಆ ಭಾರತೀಯ ಸೇನೆಯಲ್ಲಿ ಸೇರ್ಬೇಕು ಅಂತಂದ್ರೆ ಅವ್ರಿಗೆ ಯಾವ ತರ ಪ್ರೊಸೆಸ್ ಇರುತ್ತೆ, ಯಾವ ತರ ನೀವು ದೈಹಿಕವಾಗಿ ಪ್ರಿಪರೇಷನ್ ಮಾಡಬೇಕು, ಯಾವ ತರ ಮಾನಸಿಕ
ಅವ್ರಿಗೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಅದ್ರ ಬಗ್ಗೆ ಅವ್ರಿಗೆ ಸಂಪೂರ್ಣವಾದಂತ ಮಾಹಿತಿ ಇರಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಅಂತೂ ಇದೆ, ಅದರ ಆ ಇಂಟ್ರೆಸ್ಟ್ ಜೊತೆಗೆ ಅವರಿಗೆ ಅವ್ರ ಕನಸನ್ನು ನನಸಾಗಿಸ್ಬೇಕು ಅಂತಂದ್ರೆ ಅವ್ರಿಗೆ ನಾವು ಯಾವ ತರ ತರಬೇತಿಯನ್ನು ಕೊಟ್ಟು ಅವ್ರಿಗೆ ಪ್ರಿಪರೇಷನ್ ಮಾಡೋದ್ರಿಂದ ಅವರು ಸರಳವಾದ ರೀತಿಯಲ್ಲಿ ಅವರು ಭಾರತೀಯ ಸೇನೆಗೆ ಸೇರ್ತಾರೆ. ಒನ್ಲಿ ಅವರು ಆಸ್ ಅ ಸೋಲ್ಜರ್ ಜಿಡಿಯಾಗಿ ಸೇರುವುದು ಅಂತಲ್ಲ, ಸೈನಿಕನಾಗಿ ಸೇನೆಯಲ್ಲಿ ಹೋಗಿ ಸೈನಿಕನಾಗಿ ನಿವೃತ್ತ ಆಗುದಿಲ್ಲ. ಅಲ್ಲಿ ಹೋದ ನಂತರ ಬಹಳಷ್ಟು ಅವಕಾಶಗಳಿವೆ, ಅಧಿಕಾರಿ ಆಗುವಂತ ಅವಕಾಶಗಳಿವೆ. ಇಡೀ ನಮ್ಮ ಭಾರತ ದೇಶ ಸುತ್ತುವಂತ ಅವಕಾಶಗಳಿರುತ್ತೆ, ಫಾರಿನ್ ಕಂಟ್ರಿಲಿ ಹೋಗ್ಲಿಕ್ಕೆ ಅವಕಾಶಗಳು. ನಾನು ಕೂಡ 4 ಕಂಟ್ರಿಲಿ ಹೋಗಿದ್ದೀನಿ. ಇಂಥ ಅವಕಾಶಗಳನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ಅಂತಂದ್ರೆ ನಾವು ಮೊದಲಿಂದಲೇ ಭಾರತೀಯ ಸೇನೆಗೆ ಸೇರೋದ್ರ ಮುಂಚೆನೇ ನಾವು ಏನೇನು ಪ್ರಿಪರೇಷನ್ ಮಾಡಬೇಕು, ಯಾವ ತರ ನಾವು ತರಬೇತಿಯನ್ನ ಪಡೆದುಕೊಳ್ಳೋದ್ರಿಂದ ಅಲ್ಲಿ ಮುಂದೆ ಹೋದ ನಂತರ ನಮಗೆ ಕೆಲಸ ಆಗ್ತದೆ ಅನ್ನೋ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ತರಬೇತಿ ಕೇಂದ್ರ ಸ್ಟಾರ್ಟ್ ಮಾಡಿದ್ದೇವೆ. ನಿಜವಾಗ್ಲೂ ಖಂಡಿತವಾಗಿ ಒಳ್ಳೆಯ ಉದ್ದೇಶ ಇದು. ಅಲ್ಲೊಬ್ಬ ಗುರು ಇರ್ತಾನೆ, ಆದ್ರೆ ಗುರು ಇದ್ದಾಗ ಮಾತ್ರ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ. ಈ ರೀತಿ ನೀವು ಒಂದು ತರಬೇತಿಯನ್ನ ಕೊಡ್ತಾ ಇದ್ದೀರಾ. ಆದ್ರೆ ನಮ್ಮಲ್ಲಿ ಏನೆಲ್ಲ ಅರ್ಹತೆಗಳಿರ್ಬೇಕು? ಯಾಕೆಂದ್ರೆ ಈ ಕಾರ್ಯಕ್ರಮ ನೋಡಿದ್ಮೇಲೆ ಸಾಕಷ್ಟು ಯುವಕರ ಮನಸ್ಸಿನಲ್ಲಿ, ಅಷ್ಟೇ ಅಲ್ಲ ಯುವತಿಯರ ಮನಸ್ಸಿನಲ್ಲೂ ಕೂಡ ಬರುತ್ತೆ, ನಾನು ಕೂಡ ಸೇನೆ ಸೇರಬೇಕು. ಹಾಗಾದ್ರೆ ಸೇನೆ ಸೇರಬೇಕು ಅಂದ್ರೆ ಅವರಲ್ಲಿ ಏನೆಲ್ಲ ಅರ್ಹತೆಗಳಿರ್ಬೇಕು? ಮೊದಲನೇದಾಗಿ ನೀವು ಭಾರತೀಯ ಸೇನೆಯಲ್ಲಿ ಸೇರಬೇಕು ಅಂತಂದ್ರೆ ಇದರಲ್ಲಿ ಸೇರ್ಲಿಕ್ಕೆ ಒಂದು ನೀವು ಸೋಲ್ಜರ್ ಸೈನಿಕನಾಗಿ ಸೇರ್ಬೋದು, ಅಥವಾ ನೀವು ಸೇನಾಧಿಕಾರಿಯಾಗಿ ಸೇರ್ಬೋದು, ಅಥವಾ ವುಮನ್ ಮಿಲಿಟರಿ ಪೊಲೀಸ್ ಅಂದ್ರೆ ಮಹಿಳಾ ಸೇನಾ ಪೊಲೀಸ್ ಅಥವಾ ಮಹಿಳಾ ಅಧಿಕಾರಿಯಾಗಿ ಕೂಡ ನೀವು ಭಾರತೀಯ ಸೇನೆಯಲ್ಲಿಕ್ಕೆ ಅವಕಾಶಗಳಿದೆ. ಈಗ ಮೊದಲನೇದಾಗಿ ನಾನು ಹೇಳ್ತೀನಿ ಅಂತಂದ್ರೆ ಭಾರತೀಯ ಸೇನೆಯಲ್ಲಿ ಒಂದು ಸೈನಿಕನಾಗಿ ನೀವು ಭಾರತೀಯ ಸೇನೆಯಲ್ಲಿ ಸೇರಬೇಕು ಅಂತಂದ್ರೆ ನಿಮಗೆ ಮಿನಿಮಮ್ ಏಜ್ 17 ವಯಸ್ಸಿನಿಂದ ಹಿಡಿದು 21 ಒಳಗಡೆ ಆಗಿರ್ಬೇಕು. ಅದೇ ಅದರ ಜೊತೆಗೆ ಟೆಕ್ನಿಕಲ್ ಟ್ರೇಡ್ ಸೆಕೆಂಡರಿ ಬೇಸ್ ಮೇಲೆ ನೀವು ನರ್ಸಿಂಗ್ ಅಸಿಸ್ಟೆಂಟ್ ಪೋಸ್ಟ್ ಇರ್ಬೋದು, ಅಥವಾ ಕ್ಲರಿಕಲ್ ಪೋಸ್ಟ್ ಇರ್ಬೋದು, ಅಥವಾ ಟ್ರೇಡ್ಸ್ಮನ್ ಪೋಸ್ಟ್ ಇರ್ಬೋದು. ಈ ಒಂದು ಹುದ್ದೆಗೆ ಸೇರ್ಬೇಕು ಅಂತಂದ್ರೆ ನಿಮಗೆ ಮಿನಿಮಮ್ 17 ವರ್ಷದಿಂದ ಸ್ಟಾರ್ಟ್ ಆಗಿ ನಿಮಗೆ 23ವರೆಗೆ ಈ ಒಂದು ಏಜ್ ಕ್ರೈಟೇರಿಯಾ ಇರುತ್ತೆ. ಅದರ ಜೊತೆಗೆ ನೀವು ಮಿನಿಮಮ್ 10th ಪಾಸ್ ಆಗಿರಬೇಕು. ಅದರ ಜೊತೆಗೆ ನಿಮ್ಮ ಹೈಟ್ ಏನಿದೆಯಲ್ಲ ಅದು 166 ಸೆಂಟಿಮೀಟರ್ ಇರಬೇಕು. ಪ್ಲಸ್ ನಿಮ್ಮ ಎದೆ ಅಳತೆ ಅದು 77 ಸೆಂಟಿಮೀಟರ್ ಇರಬೇಕು. ಪ್ಲಸ್ ನೀವು ಅದನ್ನ ಎಕ್ಸ್ಪೆನ್ಷನ್ ಮಾಡಿದಾಗ ಉಸಿರು ತಗೊಂಡಾಗ 5 ಸೆಂಟಿಮೀಟರ್ ನಿಮ್ದು ಎಕ್ಸ್ಪೆನ್ಷನ್ ಆಗುತ್ತೆ. ಅದಲ್ಲದೆ ನಿಮ್ದು ಇದೊಂದು ಮೇನ್ ಬೇಸಿಕ್ ಕ್ರೈಟೇರಿಯಾ ಆಯ್ತು. ಇಷ್ಟೊಂದು ಇದ್ರಂತಂದ್ರೆ ನೀವೇನಾದ್ರೂ ಭಾರತೀಯ ಸೇನೆಯಲ್ಲಿ ಸೇರ್ಲಿಕ್ಕೆ ಅರ್ಹರಿರ್ತೀರ. ಇದರಲ್ಲಿ ಅರ್ಹತೆಯಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನಿರುತ್ತೆ, ವೇಟ್ ಏನಿದೆಲ್ಲ ಮಿನಿಮಮ್ 50 kg ವೇಟ್ ಇರಬೇಕಾಗುತ್ತೆ. ಸರ್, ಇದಾಯ್ತು ಅರ್ಹತೆ. ಇದು ದೈಹಿಕವಾಗಿ ಮಾನಸಿಕವಾಗಿ ಏನಾದರೂ ಸಿದ್ಧತೆ ಬೇಕಾಗುತ್ತಾ ಸರ್? ಯಾಕೆಂದ್ರೆ ಸೇನೆ ಸೇರುವಂತ ನಮ್ಮ ಹುಡುಗರು. ಹೌದು, ಇದರಲ್ಲಿ ನೀವು ಭಾರತೀಯ ಸೇನೆಯಲ್ಲಿ ಸೇರಬೇಕಂದ್ರೆ ಒನ್ಲಿ ದೈಹಿಕವಾಗಿ ಸದೃಢ ನಡೆಯಲ್ಲ. ಅದ್ರ ಜೊತೆಗೆ ನಿಮ್ದು ಇದು 3 ಫೇಸ್ ಅಲ್ಲಿ ನಡೆಯುತ್ತೆ. ಫಸ್ಟ್ ಫೇಸ್ ಅಲ್ಲಿ ಇರುತ್ತೆ ನಿಮ್ದು ಮೊದಲು ನಿಮ್ದು ಒಂದು ಫಿಸಿಕಲ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಲಾಗುತ್ತೆ. ಫಿಸಿಕಲ್ ಟೆಸ್ಟ್ ಆದ ನಂತರ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೋಗಿ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಆಗಿ ಅದರಲ್ಲಿ ಆದ ನಂತರ ಪಾಸ್ ಆದ ನಂತರ 3ನೇ ಹಂತದಲ್ಲಿ ಹೋಗಿ ಅವ್ರದ್ದು ಏನಾಗುತ್ತೆ, ಒಂದು ರಿಟರ್ನ್ ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡಲಾಗುತ್ತೆ. ಈ ಫಿಸಿಕಲ್ ಟೆಸ್ಟ್ ಅಲ್ಲಿ ಒಂದು ಮಾರ್ಕ್ಸ್ ಸಿಸ್ಟಮ್ 100 ಮಾರ್ಕ್ಸ್ ಇರುತ್ತೆ, ರಿಟರ್ನ್ ಎಕ್ಸಾಮ್ ಅಲ್ಲಿ 100 ಮಾರ್ಕ್ಸ್ ಇರುತ್ತೆ. ಇದನ್ನು ಎರಡು ಒಟ್ಟಿಗೆ ಸೇರಿಸಿದ ನಂತರ ನಿಮ್ದೇನದು ಫೈನಲ್ ಮೆರಿಟ್ ಲಿಸ್ಟ್. ಈಗ ಸಪೋಸ್ ದ್ಯಾಟ್ ಒಂದು ಈ ನಮ್ಮ ಬೆಳಗಾವಿ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ನಮ್ಮ ಬೆಳಗಾವಿ ಝೋನ್ ಅಲ್ಲಿ ಆಲ್ಮೋಸ್ಟ್ 6 ಡಿಸ್ಟ್ರಿಕ್ಟ್ ಬರುತ್ತೆ. ಆ 6 ಡಿಸ್ಟ್ರಿಕ್ಟ್ ಅಲ್ಲಿ ಆಲ್ಮೋಸ್ಟ್ ಒಂದು 64,000. ಈ ಕಳೆದ ಬೆಳಗಾವಿಯಲ್ಲಿ ನಡೆದಂತ ಒಂದು ರ್ಯಾಲಿಯಲ್ಲಿ ನಾವು ಕಂಪೇರ್ ಮಾಡಿದ್ರೆ 64,000 ಜನ ಅದರಲ್ಲಿ ಅಪ್ಲಿಕೇಶನ್ ಹಾಕಿದ್ರು. ಫೈನಲಿ ಹೋಗಿ ಅದರಲ್ಲಿ ದೈಹಿಕ ತರಬೇತಿಯಲ್ಲಿ ಒಂದು ಸ್ಕ್ರೀನಿಂಗ್ ಮಾಡಿದ ನಂತರ ಫೈನಲಿ ಹೋಗಿ ಒಂದು 2,000ರಿಂದ ಒಂದು 3,000 ಜನ ಮಾತ್ರ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ. ಆ 3,000 ಜನ ಎಕ್ಸಾಮ್ ಒಂದು ಪಾರ್ಟಿಸಿಪೇಷನ್ ಮಾಡಿದ ನಂತರ ಈಗ ನಮ್ಮ ಇಂಡಿಯನ್ ಆರ್ಮಿಲಿ ಸಪೋಸ್ 1,000 ವ್ಯಾಕೆನ್ಸಿ ಇರ್ಬೋದು ಅಥವಾ 1,500 ವ್ಯಾಕೆನ್ಸಿ ಇರ್ಬೋದು. ಆ ಒಂದು ಫಿಸಿಕಲ್ ದೈಹಿಕ ನಿಮ್ದು ಒಂದು ಟೆಸ್ಟ್ ನಂತರ ನಿಮ್ದು ರಿಟರ್ನ್ ಎಕ್ಸಾಮಿನೇಷನ್ ಅದೇನು ಮಾರ್ಕ್ಸ್ ಸಿಸ್ಟಮ್ ಇಲ್ಲ, ಈ ಎರಡನ್ನು ಸೇರಿಸಿದ ನಂತರ ಅವ್ರು ಯಾರು ಆ ಮೆರಿಟ್ ಅಲ್ಲಿ ಬರ್ತಾರಲ್ಲ ಅವರನ್ನ ಮಾತ್ರ ಅಲ್ಲಿ ಸೆಲೆಕ್ಟ್ ಮಾಡಲಾಗುತ್ತೆ. ಸರ್, ಹಾಗಾದ್ರೆ ನೀವು ಮಾತಿನ ಮಧ್ಯೆ ಆಗಲೇ ಹೇಳಿದ್ರಿ ಸಾಕಷ್ಟು ಅವಕಾಶಗಳಿದೆ ಅಂತ. ನಾವು ಸೇನೆ ಸೇರೋದು ಒಂದೇ ದೊಡ್ಡ ಆಫೀಸರ್ ಆಗಬೇಕು ಅಥವಾ ಒಬ್ಬ ಸೈನಿಕನಾಗಬೇಕು ಅಂದ್ಕೊಂಡಿದ್ವಿ. ಯಾವ ರೀತಿ ಅವಕಾಶಗಳಿದೆ? ಒಂದು ಭಾರತೀಯ ಸೇನೆಯಲ್ಲಿ ಸೇರ್ಬೇಕು ಅಂದ್ರೆ ಒಂದು ಸೋಲ್ಜರ್ ಜಿಡಿಯಾಗಿ ಹೋದ ನಂತರ ನೀವು ಭಾರತೀಯ ಸೇನೆಯಲ್ಲಿ ಹೋದ ನಂತರ ಅಲ್ಲಿ ನಿಮಗೆ 9 ಅವಕಾಶಗಳು ಸಿಗ್ತವೆ. ಅಧಿಕಾರಿ ಇವನ್ ನೀವು ಅಲ್ಲಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬರೆದು ನೀವು ಒಂದ್ಸಾರಿ ಸೋಲ್ಜರ್ ಜಿಡಿಯಾಗಿ ನೀವು ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ ನಂತರ ಆ ನಂತರ ನಿಮ್ದು ಮಿನಿಮಮ್ 3 ವರ್ಷ ಸರ್ವಿಸ್ ಆದ ನಂತರ ಅಲ್ಲಿ ನಿಮಗೆ ಒಂದು ಟಿಲ್ 25 ವರ್ಷ ನಿಮ್ಮ ಏಜ್ ಆಗುವವರೆಗೂ ಒಂದು ACC ಕಮಿಷನ್ ಆರ್ಮಿ ಕೆಡೆಟ್ ಕಾಲೇಜ್ ಅಂತ ಯಾವ ತರ ಈಗ ಒಬ್ಬ ಸಿವಿಲಿಯನ್ ಒಬ್ಬ ವಿದ್ಯಾರ್ಥಿ ಆರ್ಮಿಯಲ್ಲಿ ಸೇರ್ಬೇಕು ಅಂದ್ರೆ ಅಧಿಕಾರಿ ಜೊತೆಗೆ ಯಾವ ತರ ND ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಒಂದು ಏನು ನಮ್ದು ಕೋರ್ಸ್ ಇರುತ್ತೆ, ಅದೊಂದು ಎಕ್ಸಾಮಿನೇಷನ್
ಸೇಮ್ ಆಸ್ ಇಟ್ ಈಸ್ ಕೋರ್ಸ್ ನಮ್ಮ ಭಾರತೀಯ ಸೇನೆಯಲ್ಲಿ ಸೈನಿಕರಿಗೂ ಕೂಡ ಇರುತ್ತೆ. ಆ ಒಂದು ಎಕ್ಸಾಮಿನೇಷನ್ ಅಲ್ಲಿ ಅವ್ರು ಏನಾದ್ರು ಪಾಸ್ ಆದ್ರೆ ಮೆರಿಟ್ ಅಲ್ಲಿ ಬಂದ್ರೆ ಅವರು ಕೂಡ ಸೇಮ್ ಆಸ್ ಇಟ್ ಈಸ್ ಏನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಲಿ ತರಬೇತಿ ಪಡೆದಂತ ಅಧಿಕಾರಿ ಇರ್ತಾರೋ ಅದೇ ತರ ಇಲ್ಲಿ 4 ವರ್ಷಗಳ ಕಾಲ ಅವರಿಗೆ ಮಿನಿಮಮ್ ಗ್ರಾಜುಯೇಷನ್ ಮಾಡಿಸಿ ಆನಂತರ ಅವರಿಗೆ 1 ವರ್ಷ IMA ದೇಹರಾದೂನ್ದಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಲಿ ತರಬೇತಿ ಕೊಟ್ಟು ಅವರಿಗೆ ಆಸ್ ಅ IC ಕಮಿಷನ್ ಆಫೀಸರ್ ಆಗಿ ಅವರು ಕೂಡ ಅಧಿಕಾರಿ ಆಗ್ತಾರೆ. ಇದರಲ್ಲಿ ಇನ್ನೊಂದು ಸೆಕೆಂಡ್ ಅವಕಾಶ ಏನಂದ್ರೆ SU ಕಮಿಷನ್ ಬರುತ್ತೆ. ಅದು 25 ವಯಸ್ಸಿನಿಂದ ಹಿಡಿದು ಟಿಲ್ 32 ಏಜ್ 32 ವಯಸ್ಸು ಏಜ್ ಆಗುವವರೆಗೂ ಇದು ಸೇಮ್ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ. ನೀವು SSC ಕಮಿಷನ್ ಇರ್ಬೋದು, SCU ಕಮಿಷನ್ ಇರ್ಬೋದು ಅಥವಾ PCSL ಕಮಿಷನ್ ಇರ್ಬೋದು. ಅದರಲ್ಲಿ SSB ಇಂಟರ್ವ್ಯೂ ಅಂತ ಇರುತ್ತೆ, ಅದು ಸೆಲೆಕ್ಷನ್ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ, ಆದರೆ ಏಜ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಇದೇ ರೀತಿಯಾಗಿ ಅವರು ಸಿವಿಲಿಯನ್ ಆಸ್ ಅ ಸಿವಿಲಿಯನ್ ಹೋಗ್ಬೇಕಂತ ಅವ್ರಿಗೆ ಅವ್ರದ್ದೊಂದು ಕ್ರೈಟೇರಿಯಾ ಅಂತ ಇರುತ್ತೆ. ಸರ್, ಹಾಗಾದ್ರೆ ನೀವು ಯಾವ ರೀತಿ ತರಬೇತಿ ಕೊಡ್ತೀರಾ? ಸೇನೆಗೆ ಸಿದ್ಧರಾಗಬೇಕು ಅಂದ್ರೆ ಸಾಕಷ್ಟು ಕಷ್ಟಕರವಾದಂತ ತರಬೇತಿ ಇರ್ತಾ ಇರ್ಬೋದು. ಯಾವ ರೀತಿ ಇರುತ್ತೆ ಸರ್ ಆ ಒಂದು ತರಬೇತಿ ಕೊಡುವಂತ ವಿಧಾನ? ಈ ಒಂದು ಸೇನಾ ತರಬೇತಿ ನಾವು ಯಾವ ತರ ಕೊಡ್ತಾ ಇದ್ದೀವಿ ಅಂತಂದ್ರೆ, ಈ ಒಂದು ಭಾರತೀಯ ಸೇನೆಯಲ್ಲಿ ಸೇರಬೇಕು 3 ಹಂತದಲ್ಲಿ ಇರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಫಸ್ಟ್ ಏನಿರುತ್ತೆ, ನಿಮ್ದು ಫಿಸಿಕಲ್ ಟೆಸ್ಟ್ ಇರುತ್ತೆ. ಈ ಒಂದು ಭಾರತೀಯ ಸೇನೆಯಲ್ಲಿ ಸೇರಬೇಕು, ಇಂಡಿಯನ್ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಅಥವಾ ಏರ್ಫೋರ್ಸ್ ಇರ್ಬೋದು, ಅಥವಾ ಪ್ಯಾರಾಮಿಲಿಟರಿ ಫೋರ್ಸಸ್ ಇರ್ಬೋದು. ಅದಕ್ಕೆ ನಾವೇನು ಮಾಡಿದ್ವಿ, ಇದನ್ನ ಒಂದು ಶೆಡ್ಯೂಲ್ ಮಾಡಿದ್ವಿ. ಒಂದು 3 months ಕೋರ್ಸ್ ಅಲ್ಲಿ ಅದನ್ನ ಏನು ಮಾಡಿದ್ವಿ, ಡಿವೈಡ್ ಮಾಡಿದ್ವಿ. 3 ತಿಂಗಳ ಕಾಲ ಅವ್ರನ್ನ ಏನು ಮಾಡ್ತೀವಿ, ನಮ್ಮ ಹತ್ರ ಕಿತ್ತೂರಲ್ಲಿ ನಮ್ದು ಓನ್ ರೆಸಿಡೆನ್ಷಿಯಲ್ ಇದು ಒಂದು ಅಕೊಮಡೇಷನ್ ಫೆಸಿಲಿಟಿ ಇದೆ, ಹಾಸ್ಟೆಲ್ ಫುಡ್ ಎಲ್ಲ ಫೆಸಿಲಿಟಿ ಇದೆ. ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮದೇ ಆಗಿರ್ತಕ್ಕಂಥ ಒಂದು 5 ಎಕರೆ ಲ್ಯಾಂಡಲ್ಲಿ ಒಂದು ನಾವು ರನ್ನಿಂಗ್ ಪಾಸ್ ಆಗಬೇಕು ಅಂತಂದ್ರೆ ಅಲ್ಲಿ ಏನಿರುತ್ತೆ ಅಂದ್ರೆ, ಅಲ್ಲಿ 2 ಟೆಸ್ಟ್ ಇರುತ್ತೆ. ನಿಮ್ಮದು ಮೊದಲನೇದಾಗಿ ನಿಮ್ಮದು 1600 ಮೀಟರ್ ರನ್ನಿಂಗ್ ಇರುತ್ತೆ. ಆ ರನ್ನಿಂಗ್ ಅಲ್ಲಿ ನೀವೇನು ಮಾಡಬೇಕು, 5 ನಿಮಿಷ 30 ಸೆಕೆಂಡ್. ನೀವು 5 ನಿಮಿಷ 30 ಸೆಕೆಂಡಲ್ಲಿ ಏನಾದರೂ ನೀವು ಬಂದರೆ ಅಥವಾ ರನ್ನಿಂಗ್ ಪಾಸ್ ಆಗಿದ್ರೆ ಅಂದ್ರೆ ಫಸ್ಟ್ ಗ್ರೂಪ್ ಬರುತ್ತೆ. ಟೋಟಲಿ ನಮ್ಮದು ಫಿಸಿಕಲ್ ಏನಿದೆ 100 ಮಾರ್ಕ್ಸ್ ಡಿವೈಡೇಷನ್ ಇರುತ್ತೆ. ಅದರಲ್ಲಿ ನೀವು ರನ್ನಿಂಗ್ದು 60 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಚಿನ್ನ ಪಾರ್ಕ್ ಇರುತ್ತದು, ಅಪ್ಪರ್ ಬಾಡಿ ಎಕ್ಸರ್ಸೈಸ್ ಟೆಸ್ಟ್ ಬರ್ತದ್ದು, ಅದ್ರದ್ದು 40 ಮಾರ್ಕ್ಸ್ ಡಿವೈಡ್ ಮಾಡಿರುತ್ತೆ. ರನ್ನಿಂಗಲ್ಲಿನೂ ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಅಂತಿರುತ್ತೆ. ನೀವೇನಾದರೂ ಫಸ್ಟ್ ಗ್ರೂಪಲ್ಲಿ ರನ್ನಿಂಗಲ್ಲಿ 5 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದರೆ ಅಂತಂದರೆ ನೀವು ಅದರಲ್ಲಿ 60 ಔಟ್ ಆಫ್ 60 ಮಾರ್ಕ್ಸನ್ನು ಅಂಕಗಳನ್ನು ನೀವು ಪಡಿತೀರ. ಇನ್ ಕೇಸ್ ಏನಾದರೂ 5 ನಿಮಿಷ 30 ಸೆಕೆಂಡ್ ಅಂದ್ರೆ 5 ನಿಮಿಷ 45 ಸೆಕೆಂಡ್ ಒಳಗಡೆ ಬರ್ತೀರಿ ಅಂತಂದ್ರೆ ಅಲ್ಲಿ ನಿಮಗೆ 48 ಮಾರ್ಕ್ಸ್ ಬರುತ್ತೆ. ನೀವು 100 ಮಾರ್ಕ್ಸ್ ಅಲ್ಲಿ ಕಟ್ ಆಗುತ್ತೆ. ಇದೊಂದು ಏನಾಯ್ತು, ನಿಮ್ದು ಫಿಸಿಕಲ್ದು ಒಂದು ಪಾರ್ಟ್ ಆಯ್ತು. ಇದನ್ನ ಒಟ್ಟಿಗೆ 100 ಮಾರ್ಕ್ಸ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತಾ ಇದ್ವಿ, ಗ್ರಾಮೀಣ ಭಾಗದ ಮಕ್ಕಳಿಗೆ ಏನ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದ್ರ ಏನಾಗ್ತದೆ, ಪ್ರತಿಯೊಂದು ಹಳ್ಳಿಗಳಲ್ಲಿ ಈ 400 ಮೀಟರ್ ರನ್ನಿಂಗ್ ಟ್ರ್ಯಾಕ್ ಇಲ್ಲ. ಇವನ್ ಒಂದು ಎಕ್ಸಾಂಪಲ್ ನಾವು ಈ ಕಿತ್ತೂರು ತಾಲೂಕು ಇದೆ, ಅದ್ರ ನಮ್ಮ ಹತ್ರ ಯಾವುದೋ ಒಂದು ಇಲ್ಲಿ ಯಾವ ಥರ ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣ ಇರುತ್ತೆ, ತಾಲೂಕಾ ಮಟ್ಟದಲ್ಲಿ ಕ್ರೀಡಾಂಗಣಗಳು ಈ ಥರ ನಮ್ಮ ಹತ್ರ ಯಾವುದೇ ವ್ಯವಸ್ಥೆ ಇರುತ್ತೆ. ನಾವು ಅವ್ರಿಗೆ ಇವ್ರ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ರೋಡಲ್ಲಿ ಓಡ್ತಾರೆ, ಲೆವೆಲ್ ಜಮೀನ್ ಇರಲ್ಲ. ಆ ಒಂದು ಕಾರಣ ಅವರು ರನ್ನಿಂಗ್ ಟೈಮಲ್ಲಿ ಅವ್ರಿಗೆ ಕರೆಕ್ಟ್ ಅದನ್ನ ಜಜ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಕರೆಕ್ಟ್ ಸರಿಯಾದ ಸಮಯದಲ್ಲಿ ಬರ್ತಾ ಇದೀನೋ ಅಥವಾ ಇನ್ನು ಅವ್ರಿಗೆ ಅಸೆಸ್ಮೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಇರಲ್ಲ. ಅದಕ್ಕೆ ನಾವೇನ್ ಮಾಡ್ತಿದ್ವಿ, ಆ 5 ಎಕರೆ ಲ್ಯಾಂಡ್ ಅಲ್ಲಿ ಒಂದು 400 ಮೀಟರ್ ರನ್ನಿಂಗ್ ಟ್ರ್ಯಾಕ್ ಅನ್ನ ಮಾಡಿ ನಮ್ಮ ಹತ್ರ ಯಾರು ಬಂದಿದ್ದು ಅಡ್ಮಿಷನ್ ಮಾಡ್ತಾ ಇರಲ್ಲ ಅವ್ರ ಹತ್ರ ತರಬೇತಿ ಕೊಡ್ತಾ ಇದ್ವಿ. ಇದ್ರ ಜೊತೆಗೆ ಇನ್ನೊಂದು, ನಾವು ಗ್ರಾಮೀಣ ಭಾಗದ ಮಕ್ಕಳಿಗೆ ಯಾಕಂದ್ರೆ ಪ್ರತಿಯೊಬ್ಬರ ಹತ್ರ ದುಡ್ಡು ಕಟ್ಟಿ ಟ್ರೈನಿಂಗ್ ಮಾಡುವಂತ ಅವಕಾಶಗಳಿರಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಎವ್ರಿ ಸ್ಯಾಟರ್ಡೆ ಪ್ರತಿ ಶನಿವಾರ ದಿನ ನಾವು ಓಪನ್ ರ್ಯಾಲಿ ಅಂತ ಇರ್ತೀವಿ. ನಮ್ಮ ತರಬೇತಿ ಕೇಂದ್ರದಲ್ಲಿ ಏನು ತರಬೇತಿ ಪಡಿತಾ ಇದ್ರೆ ಆ ಮಕ್ಕಳು ಕೂಡ ನಮ್ಮ ಹತ್ರ ಟೆಸ್ಟ್ ಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವ್ರು ಏನು ಚಾರ್ಜಸ್ ಮಾಡಲ್ಲ, ವಾಲಂಟ್ರಿಲಿ ಅವ್ರು ಬಂದು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ಳೋದ್ರಿಂದ ಇವ್ರಿಗೆ ಏನ್ ಬೆನಿಫಿಟ್ ಆಗ್ತದೆ, ಒಂದು ಅವ್ರದ್ದು ಟೆಸ್ಟ್ ಅಸೆಸ್ಮೆಂಟ್ ಆಗ್ತದೆ. ಇನ್ನೊಂದು ಅದರಲ್ಲಿ ಅಡ್ವಾಂಟೇಜ್ ಏನಿದೆ ಅಂತಂದ್ರೆ, ಯಾವಾಗ ಅವರು ಅಲ್ಲಿ ಒಂದು ನಮ್ಮ ಡಿಪಾರ್ಟ್ಮೆಂಟ್ ದವರು ಒಂದು ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಹೋದಾಗ ಯಾಕಂದ್ರೆ ರನ್ನಿಂಗ್ ಟ್ರ್ಯಾಕ್ ಅಲ್ಲಿ ಮಾಡ್ತಾರೆ, ಆನಂತರ ಆ ಒಂದು ಪ್ರೊಸೆಸ್ ಅಲ್ಲಿ ಎಟ್ ಎ ಟೈಮ್ ಒಂದು 270ರಿಂದ 300 ಜನರು ಒಟ್ಟಿಗೆ ರನ್ನಿಂಗ್ ಮಾಡಿಸ್ತಾರೆ. ಏನಾಗುತ್ತೆ, ಈ ಗ್ರಾಮೀಣ ಭಾಗದಲ್ಲಿ ನಮ್ಮ ಮಕ್ಕಳು ಪ್ರಾಕ್ಟೀಸ್ ಮಾಡಿರ್ತಾರೆ 10 ಜನ 15 ಜನ ಸೇರಿ, ಒಮ್ಮಿಂದೊಮ್ಮೆಲೆ ಅಲ್ಲಿ ಹೋಗಿ ಗ್ರೌಂಡ್ ಅಲ್ಲಿ ನೋಡಿದ ನಂತರ ಅವ್ರಿಗೆ ಏನಾಗುತ್ತೆ, 300 ಜನ ಒಟ್ಟಿಗೆ ನೋಡೋದು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಡೌನ್ ಆಗುತ್ತೆ. ಆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟು ನಮ್ಮ ಹತ್ರ ಪ್ರತಿ ವಾರ ಬಂದವರು ಪ್ರಾಕ್ಟೀಸ್ ಮಾಡಿದ್ರು ಅವರಲ್ಲಿ ಇರತಕ್ಕಂಥ ಒಂದು ಭಯ ಹೋಗುತ್ತೆ. ಇದರಿಂದ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹಾಗೆ ಆ ಮುಂದೆ ಬರುವಂತ ಒಂದು ರನ್ನಿಂಗ್ ಪ್ರಾಕ್ಟೀಸ್ ಅಲ್ಲಿ ಅವರು ಪಾಸ್ ಆಗುವಂತ ಒಂದು ಅವರ ಹತ್ರ ಎಬಿಲಿಟಿ ಬರುತ್ತೆ. ಈ ಒಂದು ಫಿಸಿಕಲ್ ಸಂಬಂಧಪಟ್ಟಂತ ಇದು ಮಾಡ್ತಾರೆ. ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ಈಗ ಮಹಿಳಾ ಪೊಲೀಸ್ ಕೂಡ ಈಗ ಪ್ಲಾಟ್ಫಾರ್ಮ್ ಆಗಿದೆ. ಮಹಿಳೆಯರಿಗೆ ಒಂದು ಲಾಂಗ್ ಜಂಪ್ ಇರುತ್ತೆ, ಹೈ ಜಂಪ್ ಇರುತ್ತೆ. ಈ 10 ಫೀಟ್ ಲಾಂಗ್ ಜಂಪ್ ಇರುತ್ತೆ, ಆನಂತರ 3 ಫೀಟ್ ಹೈ ಜಂಪ್ ಇರುತ್ತೆ. ಅಂತ ವ್ಯವಸ್ಥೆಗಳು ಹಳ್ಳಿಗಳಲ್ಲಿ ಇರಲ್ಲ. ಯಾಕಂದ್ರೆ ಅವ್ರು ಹೋಗಿ ಮಾಡ್ಲಿಕ್ಕೆ ಹೋದ್ರೆ ಒಂದು ಏನೋ ಪೆಟ್ ಆಗುವಂತ ಚಾನ್ಸ್ ಇದೆ. ಆ ತರ ಇರ್ತಕ್ಕಂಥ ಆಬ್ಸ್ಟಿಕಲ್ಸ್ ಇರ್ಬೋದು, ರನ್ನಿಂಗ್ ಟ್ರ್ಯಾಕ್ ಇರ್ಬೋದು, ಅವ್ರಿಗೆ ಏನಾದ್ರು ಸ್ಪೆಷಲೈಸ್ ಟ್ರೈನಿಂಗ್ ಬೇಕು ಅಂತಂದ್ರೆ ನಮ್ಮ ಹತ್ರ ಒಂದು ಕ್ವಾಲಿಫೈಡ್
ಟ್ರೈನರ್ ಅವ್ರಿಗೆ ಟ್ರೈನಿಂಗ್ ಮಾಡೋದ್ರಿಂದ ಅವರ ಒಂದು ರನ್ನಿಂಗ್ ಟೈಮ್ ಇಂಪ್ರೂವ್ಮೆಂಟ್ ಇರ್ಬೋದು ಅಥವಾ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರ್ಬೋದು. ಈ ಒಂದು ತರಬೇತಿ ಕೊಡೋದ್ರಿಂದ ಅದರಿಂದ ಬಹಳಷ್ಟು ಹೆಲ್ಪ್ ಆಗ್ತದೆ. ಇದುವರೆಗೂ ಸುಮಾರು ಜನ ಅದರದ್ದು ಉಪಯೋಗ ತಗೋತಾ ಇದ್ದಾರೆ. ಇದುವರೆಗೂ ನಮ್ಮ ತರಬೇತಿಯಿಂದ 182 ಜನ ಬಾಯ್ಸ್ ಅಂದ್ರೆ 2 ಜನ ಹೆಣ್ಮಕ್ಳು, ಇದುವರೆಗೂ 184 ಜನ ನಮ್ಮ ತರಬೇತಿ ಕೇಂದ್ರದಿಂದ ಪಾಸ್ ಆಗಿದ್ದಾರೆ. ಇದೊಂದು ಫಿಸಿಕಲ್ ಪಾರ್ಟ್ ಆಯ್ತು. ಈ ಫಿಸಿಕಲ್ ಪಾಸ್ ಆದ ನಂತರ ಏನಾಗುತ್ತೆ ಅವ್ರಿಗೆ ಇನ್ನು ಲಿಖಿತ ಪರೀಕ್ಷೆ ಇರುತ್ತಲ್ಲ, ಲಿಖಿತ ಪರೀಕ್ಷೆಗೋಸ್ಕರ ನಮ್ಮ ಹತ್ರ ಎಲ್ಲ ಕ್ವಾಲಿಫೈಡ್ ಟೀಚರ್ಸ್ನ ನಾವು ಹೈರ್ ಮಾಡಿ ಸ್ಯಾಲ್ರಿ ಬೇಸ್ ಮೇಲೆ ನಮ್ಮ ಹತ್ರ ಇಟ್ಕೊಂಡು ಅದನ್ನು ಒಂದು ಏನು ಮಾಡ್ತಾ ಇದ್ದೀವಿ ನಾವು, ಇದು ರುಟೀನ್ ಯಾವ ಥರ ಇರುತ್ತೆ ನಮ್ಮ ತರಬೇತಿ ಕೇಂದ್ರ ಅಂತ. ನಮ್ದು ಬೆಳಿಗ್ಗೆ 5:30 ಗಂಟೆಗೆ ನಮ್ಮದು ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. 5:30ಗೆ ಎಲ್ಲರೂ ಅದು ಗರ್ಲ್ಸ್ ಇರಲಿ ಅಥವಾ ಬಾಯ್ಸ್ ಇರಲಿ ಯಾರಲ್ಲೇ ಇರಲಿ ಅವ್ರ ಅಕಾಮಿಡೇಷನ್ ಅವ್ರು ರೆಡಿಯಾಗಿ 5:30 ಗಂಟೆಗೆ ನಮ್ದು ಏನು ಟ್ರೈನಿಂಗ್ ಏರಿಯಾ ಇದೆಲ್ಲ ಅಲ್ಲಿ ಬಂದು ಎಲ್ಲ ಅಸೆಂಬಲ್ ಆಗಬೇಕು. ಅಲ್ಲಿಂದ ನಮ್ದು 5:45ಗೆ ನಮ್ಮ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹಿಡಿದು ನಿಮ್ದು 7:30ವರೆಗೆ ಸುಮಾರು ಒಂದು 2 ತಾಸು ನಿಮ್ದು ಏನಿದೆಲ್ಲ ದೈಹಿಕ ತರಬೇತಿ ಆಗುತ್ತೆ. ದೈಹಿಕ ತರಬೇತಿ ಆದ ನಂತರ ನಾವು ಬ್ರೇಕ್ ಆಗುತ್ತೆ. ಬ್ರೇಕ್ ಆದ ನಂತರ ಮತ್ತೆ ಬ್ರೇಕ್ಫಾಸ್ಟ್ ಆದ ನಂತರ ಮತ್ತೆ 9:30 10 ಗಂಟೆಯಿಂದ ಹಿಡಿದು ನಮ್ದು ಮಧ್ಯಾಹ್ನ ಲಂಚ್ ಬ್ರೇಕ್ ಆಗುವವರೆಗೂ ನಾವು ಮಾಡ್ತೀವಿ. ಅವರಿಗೆ ಆ ಒಂದು ಲಿಖಿತ ಪರೀಕ್ಷೆ ಏನು ಮ್ಯಾಥಮೆಟಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಜನರಲ್ ನಾಲೆಜ್ ಇರ್ಬೋದು, ಅಥವಾ ಅವ್ರದ್ದು ಮೆಂಟಲ್ ಎಬಿಲಿಟಿ ಇರ್ಬೋದು, ಇಂಗ್ಲೀಷ್ ಗ್ರಾಮರ್ ಇರ್ಬೋದು, ಈ ಒಂದು ಕ್ಲಾಸಸ್ ಅನ್ನ 4 ರಿಂದ 5 ತಾಸು ನಾವು ಮಾಡ್ತೀವಿ, ಕ್ಲಾಸಸ್ ನ ಕಂಡಕ್ಟ್ ಮಾಡ್ತೀವಿ. ಮತ್ತೆ ಸೇಮ್ ಆಸ್ ಇಟ್ ಇಸ್ ಈವ್ನಿಂಗ್ ಟೈಮ್ 4:30 ಗಂಟೆಯಿಂದ ಹಿಡಿದು ಅವರಿಗೆ 6 ಗಂಟೆವರೆಗೂ ನಾವು ಅವ್ರಿಗೆ ಏನು ಮಾಡ್ತೀವಿ, ತರಬೇತಿಯನ್ನು ಕೊಡ್ತೀವಿ. ಪ್ಲಸ್ ಒಂದಿನ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ತೀವಿ, ಒಂದಿನ ಆಟ ಆಡಿಸ್ತೀವಿ. ಅದರಲ್ಲಿ ರನ್ನಿಂಗ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂದಿನ ಲಾಂಗ್ ರನ್ ಇರುತ್ತೆ, ಒಂದಿನ ನಾವು 11 ಕಿಲೋಮೀಟರ್ 12 ಕಿಲೋಮೀಟರ್ ರನ್ನಿಂಗ್ ಮಾಡಿಸ್ತೀವಿ, ಒಂದಿನ ಹಿಲ್ ರನ್ನಿಂಗ್ ಬೆಟ್ಟದಲ್ಲಿ ಓಡಿಸ್ತೀವಿ. ಇದರಿಂದ ಏನಂತ ಒಂದು ಸ್ಟೆಮಿನಾ ಬಿಲ್ಡ್ ಆಗುತ್ತೆ. ಈ ಒಂದು ಯಾಕಂದ್ರೆ ಅವ್ರಿಗೆ 16 ಮೀಟರ್ ರನ್ನಿಂಗ್ ಪಾಸ್ ಆಗಬೇಕು ಅಂದ್ರೆ ನಾವು ಎವರೇಜ್ ಅವ್ರಿಗೆ ಎವ್ರಿ ಡೇ 15 ರಿಂದ 20 ಕಿಲೋಮೀಟರ್ ರನ್ನಿಂಗ್ ನಾವು ಎವ್ರಿ ಡೇ ಮಾಡಿಸ್ತೀವಿ. ಈ ಥರ ನಮ್ದು ರುಟೀನ್ ಇರುತ್ತೆ. ಫಿಸಿಕಲ್ ಅಂದ್ರೆ ಇಲ್ಲಿ ಅವರಿಗೆ ಅವಕಾಶಗಳು ಏನಿರ್ತಾರೆ, ಅವರು ಒನ್ಲಿ ಫಿಸಿಕಲ್ ಟ್ರೈನಿಂಗ್ ಅಂತಂದ್ರೆ ಫಿಸಿಕಲ್ ಟ್ರೈನಿಂಗ್ ಮಾಡ್ಬೋದು, ಒನ್ಲಿ ರಿಟರ್ನ್ ಎಕ್ಸಾಮ್ ಕೋಚಿಂಗ್ ಬೇಕಂದ್ರೆ ಅದನ್ನು ಮಾಡ್ಬೋದು. ಮಿಕ್ಸ್ ಕಾಂಬಿನೇಷನ್ ಎರಡೂ ಬೇಕಂತಂದ್ರೆ 2 ಥರ ನಮ್ಮ ಹತ್ರ ಇರುತ್ತೆ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಏನಿದೆ ಅಂತಂದ್ರೆ ಈ ಒಂದು 3 ತಿಂಗಳ ಕೋರ್ಸ್ ನಾವು ಏನು ಮಾಡ್ತಾ ಇದ್ವಿ, ಈಗ ನಾವು ಒಂದು ಯಾವುದೋ ಒಂದು ಜಾಬ್ ಅನ್ನ ಅಥವಾ ಒಂದು ಸೇನೆಯಲ್ಲಿ ಸೇರ್ಬೇಕು, ಸೈನಿಕ ನಾವು ಒಂದು ಏಮ್ ಅನ್ನು ಅಚೀವ್ ಮಾಡ್ತೀವಿ ನಾವು, ಅದು ಏನಾಗ್ತದೆ ಅಲ್ಲಿ ಮುಂದೆ ಹೋದಂತ ನಾವು ಅಧಿಕಾರಿ ಆಗಬೇಕು, ಮುಂದೆ ಬೆಳಿಬೇಕು ಅಂತ ನಮಗೆ ಯಾವುದೋ ಥರದ ತರಬೇತಿ ಆಗದ ಕಾರಣ ಅಲ್ಲಿ ಸಕ್ಸಸ್ಫುಲ್ ಅಲ್ಲಿ ಮುಂದೆ ಸೋಲ್ಜರಾಗಿ ರಿಟೈರ್ ಆಗಬೇಕು. ನಾವು ಈ ಒಂದು 3 ತಿಂಗಳ ಟ್ರೈನಿಂಗ್ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವ್ರಿಗೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಇಲ್ಲಿ ನಮ್ಮ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಒಂದು ಮಾಸ್ಟರ್ ಇಂಗ್ಲಿಷ್ ಟ್ರೈನಿಂಗ್ ಅಕಾಡೆಮಿ ಅಂತ ಅದ್ರದ್ದು ಕೂಡ ನಾನು ಕೋ ಫೌಂಡರ್ ಆಗಿದ್ದೀನಿ. ಮಿಸ್ಟರ್ ಅನಿಲ್ ಕುಮಾರ್ ಸಾಕೆ ಅಂತ ಅವರು ನಮ್ಮ ಪಾರ್ಟ್ನರ್ ಕೋ ಪಾರ್ಟ್ನರು, ಅವರು ನಾವು ಒಟ್ಟಿಗೆ ಸೇರಿ ಒಂದು 24 hours ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅನ್ನು ನಾವು ಇದರಲ್ಲಿ ಇನ್ಕ್ಲೂಡೆಡ್ ಮಾಡಿದ್ದೀವಿ. ಅದರಲ್ಲಿ ಹೇಳಬೇಕು ಅಂತಂದ್ರೆ ನಿಮ್ದು ಇಂಟರ್ವ್ಯೂ ಸ್ಕಿಲ್ಸ್ ಇರ್ಬೋದು, ಅಥವಾ ನಿಮ್ದು ಪರ್ಸನಾಲಿಟಿ ಸಂಬಂಧಪಟ್ಟ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಬ್ರೈನ್ ಮ್ಯಾನೇಜ್ಮೆಂಟ್ ಇರ್ತಿರ್ಬೋದು. ಯಾಕಂದ್ರೆ ನಮ್ಮ ಭಾರತೀಯ ಸೇನೆಗೆ ಸೇರುವಂತ ಯುವಕರದಲ್ಲ, ಅವರು ಒಂದು 17-18 ವಯಸ್ಸಿದ್ದ ಕಾರಣ ಇಮ್ಯಾಚುರಿಟಿ ಇರೋದು, ಅವ್ರ ಮನಸ್ಸು ಅವ್ರ ಕಂಟ್ರೋಲ್ ಅಲ್ಲಿ ಇರಲ್ಲ, ಥಾಟ್ಸ್ ಎಮೋಷನ್ಸ್ ಕಂಟ್ರೋಲ್ ಇರಲ್ಲ. ಅವರನ್ನ ಯಾವ ತರ ಒಂದು ಹಿಡಿತದಲ್ಲಿ ಇಟ್ಕೊಂಡು ಅವ್ರ ಸಕ್ಸಸ್ ಒಂದು ಕರೆಕ್ಟ್ ವೇ ಒಯ್ಯೋದಂತೇಳಿ ನಾವು ಪ್ರತಿ ವಾರಕ್ಕೆ 2 ರಿಂದ 3 ತಾಸಕ್ಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸನ್ನು ಕೊಡಬಾರ್ತೀವಿ. ಇದು ಆಯ್ತು. ಒಂದು ಪರ್ಟಿಕ್ಯುಲರ್ಲಿ ಒಂದು ಸೇನೆಗೆ ಸೇರ್ಬೇಕು ಅಂತಂದ್ರೆ ಅದರ ತರಬೇತಿ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ, ಒನ್ಲಿ ಆರ್ಮಿ ಅಂತಂದೆ ಆರ್ಮಿ, ನೇವಿ, ಏರ್ಫೋರ್ಸ್, ಪ್ಯಾರಾಮಿಲಿಟರಿ ಫೋರ್ಸಸ್ ಯಾವ್ದಾದ್ರು ಈ ನಮ್ಮ ತರಬೇತಿ ಕೇಂದ್ರದಲ್ಲಿ ಒಂದು 3 months ಟ್ರೈನಿಂಗ್ ಮಾಡಿದ್ದಾದ್ರೆ ಯಾವ್ದಾದ್ರು ಒಂದು ಜಾಬ್ 100% ತಗೊಂಡಿರ್ಬೋದು. ಒಂದು ಮಿಸ್ ಆದ್ರೂ ಇನ್ನೊಂದರಲ್ಲಿ ಅವ್ರು 100% ಸಕ್ಸಸ್ ಆಗಿದೆ. ಈ ತರ ನಾವು ಅದನ್ನ ಒಂದು ಟ್ರೈನಿಂಗ್ ಶೆಡ್ಯೂಲ್ನ ಪ್ರಿಪೇರ್ ಮಾಡಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಶಿಸ್ತು ಇರ್ಬೋದು, ಅಲ್ಲಿ ಸ್ವಯಂ ಇರ್ಬೋದು, ಕಠಿಣವಾದಂತಹ ತರಬೇತಿಯ ಮೂಲಕ ದೈಹಿಕವಾಗಿ ಅವರನ್ನ ಗಟ್ಟಿಗೊಳಿಸ್ತೀರಿ, ಮನೋಬಲವನ್ನ ತುಂಬ್ತೀರಿ, ಜೊತೆಗೆ ಲಿಖಿತ ಪರೀಕ್ಷೆಗೂ ಕೂಡ ನೀವು ವಿದ್ಯಾರ್ಥಿಗಳನ್ನ ಸಿದ್ಧ ಮಾಡ್ತೀರಿ ಅಂತ ಹೇಳಿ ಸಮಗ್ರವಾದಂತ ಒಂದು ತರಬೇತಿ ಮಕ್ಕಳಿಗೆ ಸಿಗುತ್ತೆ ಇದರಿಂದ ಅಂತ ಹೇಳ್ಬೋದು. ಹಾಗಾದ್ರೆ ಸರ್, ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ಒಂದು ಪ್ರಶ್ನೆ ಬರುತ್ತೆ, ಯುವತಿಯರು ನಿಮ್ಮಿಂದ ತರಬೇತಿಯನ್ನು ಪಡೆದಿದ್ದಾರೆ, ಅಷ್ಟೇ ಅಲ್ಲ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಆ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗಾಗಿ ಕೇಳಬಯಸ್ತೀನಿ. ಬಹಳ ಒಳ್ಳೆಯ ಕ್ವಶನ್ ಕೇಳಿದ್ರೆ ಮೇಡಮ್. ಯಾಕಂದ್ರೆ ತಮ್ಮೆಲ್ಲ ಗೊತ್ತಿರುವ ಹಾಗೆ ಮೊದಲು ಭಾರತೀಯ ಸೇನೆಯಲ್ಲಿ ಒನ್ಲಿ ಮಹಿಳಾ ಅಧಿಕಾರಿಗಳಿಗೆ ಮಾತ್ರ ಒಂದು ಅವಕಾಶ ಕೊಡಲಾಗಿತ್ತು. ಆದ್ರೆ ಈಗೇನಾಯ್ತು, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಯಾವಾಗ ನಿರ್ಮಲಾ ಸೀತಾರಾಮನ್ ಅವರು ಸೇನಾ ಒಂದು ಡಿಫೆನ್ಸ್ ಮಿನಿಸ್ಟರ್ ಆಗಲ್ಲ, ಅವಾಗ ನಾನು ಡಿಫೆನ್ಸ್ ಮಿನಿಸ್ಟರ್ ಆಗ್ಲಿಕ್ಕೆ ಸಾಧ್ಯತೆ ಒಬ್ಬರು ಮಹಿಳೆಯಾಗಿ ಈ ಮಹಿಳೆಯರಿಗೆ ಯಾಕೆ ಸೇನೆಯಲ್ಲಿ ಸೈನಿಕರಾಗಬಾರ್ದು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಇದನ್ನ ನೋಟಿಫಿಕೇಶನ್ ಜಾರಿ ಮಾಡಿದ್ರು. ಮಹಿಳೆಯರಿಗೆ ಒಂದು 100 ಜನ ಮಹಿಳಾ ಭಾರತೀಯ ಸೇನೆಯಲ್ಲಿ ಬೇರೆ ಬೇರೆ ಹುದ್ದೆಗಳು ಇರ್ತವೆ, ಅದರಲ್ಲಿ ಒಂದು ಮಹಿಳಾ ಸೇನಾ ಪೊಲೀಸ್ ಅನ್ನೋ ಒಂದು ಹುದ್ದೆಯನ್ನ ಅವರು ಒಂದು ಹೊಸ ಹುದ್ದೆಯನ್ನು ಹುಟ್ಟುಹಾಕಿ ಒಂದು 100 ಹೆಣ್ಣು ಮಕ್ಕಳನ್ನ ಭಾರತೀಯ ಸೇನೆಯಲ್ಲಿ ಸೇರ್ಪಡೆ ಮಾಡಿ ಅವರ ಒಂದು ಇದು ಸಕ್ಸಸ್ಫುಲ್ ಆಗತ್ತಿಲ್ಲ ಅಂತ ಒಂದು ಟ್ರಯಲ್ ಬೇಸ್ ಅಲ್ಲಿ ಇದನ್ನು ಸ್ಟಾರ್ಟ್ ಮಾಡಲಾಗಿತ್ತು. ಯಾವಾಗ ಈ ಒಂದು ನೋಟಿಫಿಕೇಶನ್ ಜಾರಿ ಆಯಿತು ಅವಾಗ 100 ಹುದ್ದೆಗಳಿಗೆ ಅವಾಗ ಒಂದು ಶಾಕಿಂಗ್ ನ್ಯೂಸ್ ಏನಿತ್ತು ಅಂತಂದ್ರೆ ಅದರಲ್ಲಿ 8,50,000 ಜನ ಮಹಿಳೆಯರು ಭಾರತೀಯ ಸೇನೆ ಸೇರ್ಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ರು. ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಸರ್.
ಇಂಥ ಒಂದು ಇಷ್ಟ ಒಂದು ಭಾರತೀಯ ಸೇನೆ ಸೇರ್ಬೇಕು ಅನ್ನೋ ಒಂದು ಮಹಿಳೆಯರಲ್ಲಿ ಇಂಥ ಒಂದು ಜೀಲ್ ಇದೆ, ಒಂದು ಸೇರ್ಬೇಕು ಅನ್ನೋ ದೇಶ ಪ್ರೇಮ ಅನ್ನೋದು ಇದೆ ಅಂತ ಅನ್ನೋದು ಒಂದು ಅವಾಗ ಗೊತ್ತಾಯ್ತು. ಅವಾಗಿಂದ ಅವ್ರನ್ನ ಇರೋದು ವೇಕೆನ್ಸಿ ಯಾಕಂದ್ರೆ ಟ್ರಯಲ್ ಬೇಸ್ ನಡೆದಿದೆ, ಅದರಲ್ಲಿ ಯಾವ ತರ ಮಾಡ್ಬೇಕು ಅಂತ ಹೇಳಿ ಫೈನಲ್ ಏನಾಯ್ತು, ಒಂದು 10th ಬೇಸ್ ಅವ್ರದ್ದೇನು ಪರ್ಸೆಂಟೇಜ್ ಇರ್ತಲ್ಲ ಅಲ್ಲಿ ಕಟ್ ಆಫ್ ಮಾಡಿ ಏನ್ ಮಾಡಿದ್ರು 85% ಇತ್ತು. 85% ಮೇಲ್ಗಡೆ ಯಾರಿದ್ರಲ್ಲ ಅವಾಗ ಅದು ಒಂದು ತರಬೇತಿ ಅವರಿಗೆ ಒಂದು ದೈಹಿಕ ತರಬೇತಿಯಲ್ಲಿ ದೈಹಿಕ ಪರೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಅವ್ರಿಗೊಂದು ಅಡ್ಮಿಟ್ ಕಾರ್ಡ್ ಅನ್ನೋದು ಕೊಡಲಾಯಿತು. ಆ ಒಂದು ಆ ಸಮಯದಲ್ಲಿ ನಾವು ಕೂಡ ಒಂದು ಕಮಿಟ್ಮೆಂಟ್ ಮಾಡಿದ್ವಿ, ಇಡೀ ಭಾರತದಲ್ಲಿ 100 ಮಹಿಳೆಯರನ್ನ ಭಾರತೀಯ ಸೇನೆಗೆ ಸೇರ್ತಾ ಇದ್ರೆ ನಾವು ನಮ್ಮ ತರಬೇತಿ ಕೇಂದ್ರದ ಒಬ್ಬ ರಾಣಿ ಚೆನ್ನಮ್ಮನಿಗೆ ಇತ್ತು, ನಾವು ಯಾಕೆ ಒಬ್ಬ ರಾಣಿ ಚೆನ್ನಮ್ಮನ ಅಟ್ಲೀಸ್ಟ್ ಒಬ್ಬರನ್ನಾದ್ರೂ ನಾವು ಯಾಕೆ ಸೇರಿಸಬಾರ್ದು ಅಂತ ನಾವು ಒಂದು ಗುರಿಯನ್ನ ಕಟ್ಟಿಕೊಂಡು ಅವಾಗ ಈ ಒಂದು ತರಬೇತಿ ಸ್ಟಾರ್ಟ್ ಮಾಡಿ ಅವಾಗ ನನ್ನ ಹತ್ರ ಬರೀ 3 ಜನ ಹೆಣ್ಮಕ್ಳು ಮಾತ್ರ ತರಬೇತಿ ತೊಗೊಳ್ತಾರೆ. ಆ 3 ಜನರಲ್ಲಿ ನಾನು ಕೂಡ ತರಬೇತಿ ಕೊಟ್ಟು ಆ ಭೀಮಕ್ಕ ಚವಾನ್ ಅನ್ನುವಂಥ ಒಂದು ಧಾರವಾಡ ಜಿಲ್ಲೆಯ ಮದಿಕೋಪ್ ಗ್ರಾಮದ ಒಬ್ಬ ವಿದ್ಯಾರ್ಥಿ ನನ್ನಲ್ಲಿ ತರಬೇತಿ ಪಡೆದುಕೊಂಡು ಈಗ ಭಾರತೀಯ ಸೇನೆಯಲ್ಲಿ ಮಥುರಾದಲ್ಲಿ ಈಗ ಟ್ರೈನಿಂಗ್ ಸೇವೆ ಮಾಡ್ತಾ ಇದ್ದಾರೆ ಆಲ್ರೆಡಿ. ಯಾವಾಗ ಈ ಒಂದು ಎಲ್ಲ ಜನರಿಗೆ ಯಾವಾಗ ಒಂದು ಮಾಧ್ಯಮದ ಮುಖಾಂತರ ಇಡೀ ನಮ್ಮ ಕರ್ನಾಟಕದ ಜನತೆಗೆ ಆ ಸುದ್ದಿ ಆದ ಕಾರಣ ಈಗ ಪ್ರತಿ ವರ್ಷ ಒಂದು 100 ಜನರನ್ನು ಭಾರತೀಯ ಸೇನೆಗೆ ಸೇರಿಸ್ತಾ ಇದ್ದಾರೆ. ಅದಕ್ಕೂ ಸೇರ್ಲಿಕ್ಕೆ ಒಂದು ಸೈನಿಕನಲ್ಲಿ ಒಬ್ಬ ಸೋಲ್ಜರ್ ಜಿಡಿಗೆ ಅರ್ಹತೆ ಇರಲ್ಲ, ಸೇಮ್ ಆಸ್ ಇಟ್ ಇಸ್ ಇರುತ್ತೆ. ಅದರಲ್ಲಿ ಸ್ವಲ್ಪ ನಿಮ್ದು ಫಿಸಿಕಲ್ ಟೆಸ್ಟ್ ಅಲ್ಲಿ ಸ್ವಲ್ಪ ರನ್ನಿಂಗ್ ಟೈಮ್ ಏನಿದಿಲ್ಲ ಅವ್ರಿಗೆ ಸ್ವಲ್ಪ ಇಲ್ಲಿ 5 ನಿಮಿಷ ಟೈಮ್ ಇತ್ತು, ಇಲ್ಲಿ ಅವ್ರಿಗೆ 7.5 ನಿಮಿಷ ಟೈಮ್ ಇರುತ್ತೆ ಫಸ್ಟ್ ಗ್ರೂಪ್ಗೆ. ನೀವು 7 ನಿಮಿಷ 8 ನಿಮಿಷದ ಒಳಗಡೆ ಬಂದ್ರೆ ಸೆಕೆಂಡ್ ಗ್ರೂಪ್ ಅಲ್ಲಿ ಬರ್ತಾರೆ. ಈ ತರ ಅನಂತರ ಲಾಂಗ್ ಜಂಪ್ ಇದೆ 10 ಫೀಟ್, ಅನಂತರ ಹೈ ಜಂಪ್ 3 ಫೀಟ್ ಇದೆ. ಈ ತರ ಆಗಿ ನೀವು ಭಾರತೀಯ ಸೇನೆಯಲ್ಲಿ ಸೇನಾ ಪೊಲೀಸ್ ಆಗಿ ನೀವು ಭಾರತೀಯ ಸೇನೆಯಲ್ಲಿ ಸೇರಬಹುದು. ಇದಲ್ಲದೆ ಮೊದಲಿನಿಂದಲೇ ಈ ಪ್ಯಾರಾಮಿಲಿಟರಿ ಫೋರ್ಸ್ ಅಂದ್ರೆ BSF CRPF ಇದರಲ್ಲಿ ಆಲ್ರೆಡಿ ಮೊದಲಿಂದ ನಡೀತಾ ಇದೆ, ಸುಮಾರು ಜನ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ರೀತಿ ಹಲವಾರು ಅವಕಾಶಗಳಿವೆ. ಈಗ ಮಹಿಳೆಯರು ಕೂಡ ನಾನು ಸ್ಟಾರ್ಟ್ ಮಾಡಿದ 3 ಜನ ಇದ್ರು, ಇವತ್ತು ನನ್ನ ತರಬೇತಿ ಕೇಂದ್ರದಲ್ಲಿ 30ಕ್ಕಿಂತ ಹೆಚ್ಚು ಜನ ಸೇನೆ ಸೇರ್ಲಿಕ್ಕೆ ಈಗ ಮಹಿಳೆಯರು ಕೂಡ ತರಬೇತಿ ತಗೊಳ್ತಾ ಇದ್ದಾರೆ. ಒಳ್ಳೆ ಬೆಳವಣಿಗೆ ನಿಜ ಸರ್. ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರ ಇಷ್ಟೆಲ್ಲ ಬೆಳವಣಿಗೆ ಇದೆ ಸರ್, ಮುಂದಿನ ದಿನಗಳಿಗಾಗಿ ಏನಾದರೂ ಹೊಸ ಯೋಜನೆಗಳಿದೆಯಾ? ಎಸ್ ಮೇಡಮ್, ಭಾಳ ಒಳ್ಳೆ ಕ್ವಶನ್ ಕೇಳಿದ್ರೆ. ಯಾಕಂತಂದ್ರೆ ನನ್ನ ಈ ಒಂದು 20 ವರ್ಷಗಳ ಅನುಭವ ಭಾರತೀಯ ಸೇನೆಯಲ್ಲಿ ನಾನು ಸೇವೆ ಮೇಲೆ ಸರ್ವಿಸ್ ಮಾಡಿ ಬಂದಿದ್ದೀನಿ. ಯಾಕಂದ್ರೆ ನಮ್ಮ ಇಡೀ ಈ ನಮ್ಮ ಉತ್ತರ ಭಾರತನ ಹಾಗೂ ನಮ್ಮ ಈ ದಕ್ಷಿಣ ಭಾರತನ ಕಂಪೇರ್ ಮಾಡಿದ್ರೆ ಅದರಲ್ಲಿ ಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಹೋಲಿಸಿದ್ರೆ ನನಗೆ 20 ವರ್ಷ ಸರ್ವಿಸ್ಲಿ ಒಂದು 15ರಿಂದ 20 ಜನ ಮಾತ್ರ ಅಧಿಕಾರಿಗಳು ನಮ್ಮ ಕರ್ನಾಟಕದವರು ಸಿಕ್ಕಿದ್ದಾರೆ. ಏನು ನಮ್ಮ ಇಡೀ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಏನಿದೆಯಲ್ಲ ಇದು ಭಾರತೀಯ ಸೇನೆಯಲ್ಲಿ ಸೈನಿಕರಾಗಿ ಸೇರ್ಲಿಕ್ಕೆ ಒಂದು ಬಹಳ ಪ್ರಸಿದ್ಧ ಆಗಿದೆ. ಆದ್ರೆ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಿ ಯಾರು ಸೈನಿಕರು ಆಗ್ತಾ ಇದ್ದಾರೆ ಆದ್ರೆ ಸೇನಾಧಿಕಾರಿಗಳು ಆಗ್ತಾ ಇಲ್ಲ. ಈ NDA ಇರ್ಬೋದು, CDSC ಇರ್ಬೋದು, ಅಥವಾ ನಿಮ್ದು ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಹಲವಾರು NCC ಸುಮಾರು ಎಂಟ್ರಿಗಳಿವೆ. ಆದ್ರೆ ಇದರ ಸರಿಯಾದ ಒಂದು ಮಾಹಿತಿ ಇಲ್ಲದ ಕಾರಣ ಏನಾಗ್ತಾ ಇದೆ ಅಂದ್ರೆ ಅವರಿಗೆ ಸುಮಾರು ಜನ ಈಗ ಪ್ರತಿ ವರ್ಷ ಸಾವಿರಾರು ಜನ NCCಯಲ್ಲಿ ಪಾಸ್ಔಟ್ ಆಗ್ತಾ ಇದ್ದಾರೆ. ಅವ್ರ ಹತ್ರ NCC ಸರ್ಟಿಫಿಕೇಟ್, ಅವ್ರಿಗೆ ಯಾವುದೋ ತರಹದ ಲಿಖಿತ ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಇರುವುದಿಲ್ಲ. ಆದ್ರೂ ಕೂಡ ಅವರಿಗೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ಅವರಿಗೆ ಆ ಒಂದು ಅಧಿಕಾರಿ ಹುದ್ದೆಗೆ ಸೇರಲಿಕ್ಕೆ ಅವರಿಗೆ ಅವಕಾಶ ಸಿಗ್ತಲ್ಲ. ಈ ಮುಂದೆ ಬರುವಂತ ಸಮಯದಲ್ಲಿ ನಾನು ಕೂಡ ಈಗ ಬೆಳಗಾವಿಯಲ್ಲಿ ಒಂದು ಈ ಸೈನಿಕರ ಜೊತೆಗೆ ಒಂದು ಸೇನಾಧಿಕಾರಿಗಳು ಆಗ್ಬೇಕು ಅಂತಂದ್ರೆ ಸ್ಪೆಸಿಫಿಕಲಿ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA ಎಕ್ಸಾಮ್ ಅನ್ನ ನೀವು ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ, ಯಾಕಂದ್ರೆ ಈ ಒಂದು NDA ಎಕ್ಸಾಮ್ಗೆ ಪ್ರತಿ ವರ್ಷ 4 ಲಕ್ಷಕ್ಕಿಂತ ಹೆಚ್ಚು ಜನ ಅಪ್ಲಿಕೇಶನ್ ಹಾಕ್ತಾರೆ. ಟೋಟಲಿ 400 ವೇಕೆನ್ಸಿ ಇರುತ್ತೆ. 400 ವೇಕೆನ್ಸಿ ಇರುತ್ತೆ. ಅದರಲ್ಲಿ ಆ 4 ಲಕ್ಷ ಜನ ಎಕ್ಸಾಮ್ ಬರೆದಂತ ಅದರಲ್ಲಿ ಒಂದು 6,000 ಜನರ ಅವರು ಮೆರಿಟ್ ಬೇಸ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಅವರನ್ನ SSB ಇಂಟರ್ವ್ಯೂ ಕರೆದು ಅವರಿಗೆ ಒಂದು ಸೆಕೆಂಡ್ ಸ್ಟೇಜ್ ಅಲ್ಲಿ ಅವರಿಗೆ ಇರತಕ್ಕಂಥ ಒಂದು SSB ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿ ಬಹಳ ಕಮ್ಮಿ ಜನ ಅದರಲ್ಲಿ ಸೆಲೆಕ್ಷನ್ ಆಗ್ತಾರೆ. ಏನಾಗಿದೆ ಈ ಒಂದು NDA ಅಂತಂದ್ರೆ ನಮ್ಮ ಭಾಗದ ಗ್ರಾಮೀಣ ಭಾಗದ ಮಕ್ಕಳಿಗೆ ಏನಾಗಿದೆ ನಮಗೆ ಅದರಿಂದ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ನೆಗೆಟಿವಿಟಿ ಇದೆ. ಓನ್ಲಿ 400 ವೇಕೆನ್ಸಿ ಇರುತ್ತೆ, ಇದರಲ್ಲಿ ನಾನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಈ ಒಂದು ಭಯವನ್ನು ಹೋಗಲಾಡಿಸಿ ಇನ್ನು ಮುಂದೆ ಬರುವಂತ ಸಮಯದಲ್ಲಿ ನಮ್ಮ ತರಬೇತಿ ಕೇಂದ್ರದ ಈ ಬರೀ ಸೈನಿಕರನ್ನು ತಯಾರಿ ಮಾಡದೆ ಸೇನಾಧಿಕಾರಿಗಳನ್ನು ಮಾಡಬೇಕು ಅಂತ ಈ ಒಂದು ನಾವು ಇನಿಷಿಯೇಟಿವ್ ತಗೊಂಡಿದ್ವಿ. ಈಗ ಅದರ ಮೇಲೆ ಕೆಲಸ ಮಾಡ್ತಾ ಇದೀವಿ. ಈಗ ಮುಂದೆ ಬರುವಂತ ಸಮಯದಲ್ಲಿ ಬರುವ ಸಮಯದಲ್ಲಿ ನಾವು ಸೇನಾ ಅಧಿಕಾರಿಗಳನ್ನು ತಯಾರಿ ಮಾಡಿ ಭಾರತೀಯ ಸೇನೆಗೆ ಸೇರಿಸಂತ ನಾನು ಈ ಒಂದು ತಮ್ಮೆಲ್ಲರ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮುಖ್ಯವಾಗಿ ಈಗ ಯಾಕಂದ್ರೆ ಒಂದು ಇನ್ಫಾರ್ಮೇಶನ್ ಏಜ್ ಅಲ್ಲಿ ಪ್ರತಿಯೊಂದು ಕೆಲಸಗಳು ನಮ್ಮೆಲ್ಲ ಟೆಕ್ನಾಲಜಿ ಮೊಬೈಲ್ ಆ್ಯಪ್ ಮುಖಾಂತರ ಆಗ್ತಾ ಇದೆ. ಈಗ ಇದಕ್ಕೆ ಒಂದು ಮುಖ್ಯ ಉದಾಹರಣೆ ಅಂತಂದ್ರೆ ಈಗ ಲಾಕ್ಡೌನ್ ಆಗಿಬಿಟ್ಟಿದೆ. ಈಗ ಲಾಕ್ಡೌನ್ ಆದ ಕಾರಣ ಒಮ್ಮೆ 3 ಮಂತ್ಸ್ ನಮ್ಮ ಟ್ರೈನಿಂಗ್ ನಡೀತಾರೆ, 2-3 ಮಂತ್ಸ್ ಕ್ಲೋಸ್ ಆಗ್ತದೆ. ನೀವು ಗ್ರಾಮೀಣ ಭಾಗದ ಮಕ್ಕಳು ಮನೆಯಲ್ಲಿ ಇದ್ಕೊಂಡು ನೀವೇನಿದೆಯಲ್ಲ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಬೋದು. ಅದರ ಒಂದು ಲಿಖಿತ ಪರೀಕ್ಷೆಯ ತರಬೇತಿಯನ್ನು ನೀವು ಯಾವ ತರ ಪಡೆಯಬೇಕು,
ಅದನ್ನ ನಾವೇನ್ ಮಾಡ್ತಿದ್ವಿ, ಅದನ್ನ ಈ ಲಾಕ್ಡೌನ್ ಅಲ್ಲಿ ನಾವು ಒಂದು ಮೊಬೈಲ್ ಆಪ್ ಅನ್ನ ಡಿಫೆನ್ಸ್ ಭರ್ತಿ ಮೊಬೈಲ್ ಆಪ್ ಅಂತೇಳಿ ಒಂದು ಆಪ್ ಅನ್ನ ಹುಟ್ಟು ಹಾಕಿ ಅಭಿವೃದ್ಧಿ ಪಡಿಸಿ ಅದನ್ನ ನಾವು ಈ ಭಾರತದ ಮೊದಲ ಮೊಬೈಲ್ ಆಪ್ ಆಗಿ ಇದು ಈಗ ಬೆಳವಣಿಗೆ ಆಗ್ತದೆ. ಆಲ್ಮೋಸ್ಟ್ ಈಗ ಸದ್ಯ 10,000ಕ್ಕಿಂತ ಹೆಚ್ಚು ಜನ ಈ 1 ವರ್ಷದಲ್ಲಿ ಅದನ್ನ ಡೌನ್ಲೋಡ್ಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಈಗ ಸದ್ಯ ನಾವು ಅದನ್ನ ಇಂಗ್ಲಿಷ್ ವರ್ಜನ್ ಅಲ್ಲಿ ಮಾಡಿದ್ವಿ. ಇದನ್ನ ಏನ್ ಮಾಡ್ತಾರೆ, ಯಾಕಂದ್ರೆ ನಮ್ಮ ಸೌತ್ ಇಂಡಿಯಾದವರು ಅದನ್ನ ಮ್ಯಾಕ್ಸಿಮಮ್ ಜನ ಈಗ ಇಂಗ್ಲಿಷ್ ಅಲ್ಲಿ ಇದ್ರೆ ಅದನ್ನ ಅಡ್ಜಸ್ಟ್ ಆಗ್ತಾರೆ. ಈಗ ಉತ್ತರ ಭಾರತದ ಜನರಿಗೆ ಅದ್ರದ್ದು ಉಪಯೋಗ ಆಗ್ತಾರೆ, ಯಾಕಂದ್ರೆ ಅವ್ರಿಗೆ ಹಿಂದಿ ಮೀಡಿಯಂ ಬೇಕಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಅದನ್ನ ವರ್ಜನ್ ಸೆಕೆಂಡ್ ವರ್ಜನ್ ಇದು ಇಂಗ್ಲಿಷ್ ಜೊತೆಗೆ ಅದನ್ನ ಹಿಂದಿಯಲ್ಲಿ ಕೂಡ ಮಾಡ್ಲಿಕ್ಕೆ, ಯಾಕಂದ್ರೆ ಆರ್ಮಿಲಿ ನೀವು ಎಕ್ಸಾಮ್ ಬರೀತಾರಲ್ಲ ಅದು ನಿಮ್ದು ಒಂದು ಇಂಗ್ಲಿಷ್ ಅಂಡ್ ಹಿಂದಿ 2 ಲ್ಯಾಂಗ್ವೇಜ್ ಇರುತ್ತೆ. ಆ ಒಂದು ಕಾರಣ ಏನ್ ಮಾಡ್ತಾ ಇದ್ದಾನೆ, ಅವ್ರಿಗೆ ಈ ಒಂದು ನಮ್ಮ ಮೊಬೈಲ್ ಆ್ಯಪ್ ಇದೇನು ಭಾರತದ ಮೊದಲ ಮೊಬೈಲ್ ಆ್ಯಪ್ ಇದೆಲ್ಲ, ನಮ್ಮ ಭಾರತದ ಪ್ರತಿಯೊಂದು ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಇದನ್ನ ಉಪಯೋಗಿಸಿ ಅವರು ತಮ್ಮ ಭಾರತೀಯ ಸೇನೆಗೆ ಸೇರಬಹುದು ಒಂದು ಕನಸನ್ನ ನನಸಾಗಿಸಿಕೊಳ್ಳಿ ಅಂತೇಳಿ ಒಂದು ಆ್ಯಪ್ ಅನ್ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಸರ್, ಒಂದು ಒಳ್ಳೆ ಸಂಗತಿ ಅಂತಾನೆ ಹೇಳ್ಬೋದು. ನೀವು ಇಷ್ಟೆಲ್ಲ ತರಬೇತಿಯನ್ನ ಕೊಡ್ತೀರಾ, ಜೊತೆಗೆ ಕಾಲದೊಂದಿಗೆ ಮುನ್ನಡೆಯಬೇಕು, ತಂತ್ರಜ್ಞಾನದ ಒಂದು ಆಸರೆಯನ್ನು ಕೂಡ ಪಡೀತಾ ಇದ್ದೀರಾ. ಇದು ಬಹಳಷ್ಟು ಅವಶ್ಯಕ ಇವತ್ತಿನ ದಿನಗಳಿಗೆ. ಹಾಗಾದ್ರೆ ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ಮೇಲೆ ಸಾಕಷ್ಟು ಯುವಕರಿಗೆ ನಾನು ಕೂಡ ಸೇರ್ಬೇಕಲ್ಲ ಅನ್ನೋ ಒಂದು ಆಸೆ ಬಂದಿರುತ್ತೆ. ಯಾರನ್ನ ಯಾವ ರೀತಿ ಸಂಪರ್ಕಿಸಬೇಕು ಅನ್ನೋ ಕುತೂಹಲ. ಈ ನಿಟ್ಟಿನಲ್ಲಿ ನಿಮ್ಮ ಸಂಪರ್ಕದ ಮಾಹಿತಿಯನ್ನು ಪಡಿಬಯಸ್ತೀನಿ. ಯಾರಿಗಾದ್ರೂ ಸ್ಪೆಷಲಿ ಭಾರತೀಯ ಸೇನೆ ಸೇರಬೇಕು, ಅದು ಅಧಿಕಾರಿ ಹುದ್ದೆ ಇರ್ಬೋದು ಅಥವಾ ಸೋಲ್ಜರ್ ಸೈನಿಕ ಹುದ್ದೆ ಇರ್ಬೋದು, ಯಾವುದೇ ಥರದ ತಮ್ಮೆಲ್ಲರಿಗೂ ಮಾಹಿತಿ ಬೇಕು ನಿಮಗೆ ಅಂತಂದರೆ ನೀವು ನಮ್ಮ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರದ ಕೌನ್ಸಿಲರ್ ನಂಬರ್ 6361606427 ಈ ನಂಬರ್ಗೆ ನೀವು ಕಾಲ್ ಮಾಡಿ. ಯಾವಾಗಲೂ ನೀವು ತಮ್ಮ ಮಾಹಿತಿಯನ್ನು ಪಡೆದು ನಿಮ್ಮ ದೇಶ ಸೇವೆ ಮಾಡುವಂಥ ನಿಮಗೆ ಕನಸಿದಲ್ಲ ಅದನ್ನು ನನಸಾಗೋವರೆಗೂ ನಾವು ನಿಮ್ಗೆ ಸದಾ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪರ್ವೇಜ್ ಹವಾಲ್ದಾರ್ ಇವರು ಸೇನೆಯಲ್ಲಿ ನಿವೃತ್ತ ಹಿರಿಯ ಅಧಿಕಾರಿಗಳು. ಆದರೆ ಅವರ ಕನಸು ಅಲ್ಲಿಗೆ ನಿಲ್ಲಿಲ್ಲ. ನಾನು ನನ್ನಂತಹ 100 ಅಧಿಕಾರಿಗಳನ್ನ, ದೇಶ ಪ್ರೇಮಿಗಳನ್ನು ಹುಟ್ಟು ಹಾಕಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಆ ಕನಸು ನನಸಾಗಿದ್ದು ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರ ಚನ್ನಮ್ಮನ ಕಿತ್ತೂರಿನ ಮೂಲಕ. ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖಂಡಿತವಾಗಿಯೂ ನೀವು ಕೂಡ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಪರಿಚಿತರು ಯಾರಾದ್ರೂ ಸೇನೆಯಲ್ಲಿ ಸೇರುವಂತ ಒಂದು ಆಸೆ ಇದ್ರೆ ಈ ಒಂದು ಮಾಹಿತಿನ ಹಂಚ್ಕೊಳ್ಳಿ. ದೇಶ ಪ್ರೇಮಕ್ಕೆ ನಾವು ಸದಾ ಬದ್ಧರಾಗಿರೋಣ. ಈ ಒಂದು ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ಅತಿಥಿಗಳು ಶ್ರೀ ಪರ್ವೇಜ್ ಹವಾಲ್ದಾರ್ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಥ್ಯಾಂಕ್ ಯು ಸೊ ಮಚ್. ಈ ಕಾರ್ಯಕ್ರಮ ಇಷ್ಟವಾಯಿತು ಅಂದ್ಕೊಳ್ತೀನಿ. ಇದೇ ರೀತಿ ಮತ್ತಷ್ಟು ಮಾಹಿತಿಯನ್ನ ನಿಮ್ಮೆಲ್ಲರಿಗೆ ನಾವು ತಲುಪಿಸ್ತಾ ಇರ್ತೀವಿ. ನೀವು ಮಾತ್ರ ಪ್ರೀತಿಯಿಂದ ನೋಡ್ತಾ ಇರಿ ನಿಮ್ಮ ಪ್ರೀತಿಯ ಚಾನೆಲ್ ಮೈ ಬೆಳಗಾವಿ. ನಮಸ್ಕಾರ.